ಅತ್ಯಂತ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಕುರ್ನಾಳ ಗ್ರಾಮದವರು ಎಲ್ಲಾ ರೀತಿಯಿಂದ ನಮಗೆ ಸಹಾಯ ಸಹಕಾರ ಕೊಟ್ಟರು. ಎಲ್ಲ ರೀತಿಯಿಂದ ಹೋರಾಟಕ್ಕೂ ರೈಟ್. ಇವತ್ತು ಕುರ್ತಿಗೂ ಹೋಗನ್ರಿ, ಕೊಪ್ಪಳಕ್ಕೂ ಹೋಗನ್ರಿ, ಬೆಂಗಳೂರು ತನ ಹೋಗನ್ರಿ, ದಿಲ್ಲಿ ತನ ಹೋರಾಟ ಮಾಡಿರ್ತಕ್ಕಂಥ ರೈತ ಕಾರ್ಮಿಕ ಕೂಲಿ ಕಾರ್ಮಿಕರು ಈ ಗ್ರಾಮದಾಗ ಇವತ್ತಿನ ದಿವಸ ಬೆಳೆದೀವಿ. ಆದ್ದರಿಂದ ಇಲ್ಲಿರ್ತಕ್ಕಂಥ ಎಲ್ಲಾ ಪ್ರತಿನಿಧಿಗಳು ಇವತ್ತಿನ ದಿವಸ ಸಣ್ಣದಲ್ಲಿದ್ದು ಈ ಒಂದು ಕುರ್ನಾಳ ಗ್ರಾಮದಲ್ಲಿ ಶಾಖಾ ಸಮ್ಮೇಳನ, ಎರಡನೇ ಸಮ್ಮೇಳನ ಇಷ್ಟು ವಿಜೃಂಭಣೆಯಿಂದ ಮಾಡಿ ಇರಲಿ. ನಮ್ಮ ರೈತರು, ಅಕ್ಕ ತಂಗಿಯರು, ಆ ತಾಯಂದಿರು ಅನೇಕ ಸಮಸ್ಯೆಗಳು, ಕೆಲಸಗಳು ಅವು ಇದಕ್ಕಾಗಿ ಸ್ವಲ್ಪ ಜನ ಸೇರಿದ್ದೇವೆ. ಇದು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸೇರಬೇಕಾಗಿತ್ತು. ಉದ್ಯೋಗ ಖಾತ್ರಿ ಅಂತ ಹೇಳಿದ್ರೆ ಯಾವ ರೀತಿ ನಾವು ಸಾಲಾಗಿ ಹೋಗ್ತೀವಿ ಹಂಗೆ ಈ ಒಂದು ಸಮ್ಮೇಳನದಲ್ಲಿ ಎಲ್ಲರೂ ಭಾಗಿಯಾಗಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆಗಬೇಕಾಗಿತ್ತು. ಆದ್ರೆ ನಮ್ದು ಆಸೆ ಇತ್ತು, ಅದನ್ನ ಎಲ್ಲರೂ ಹೇಳ್ತಾರ ಅಂತೇಳಿ ಇನ್ನು ಅನಿವಾರ್ಯ. ಈಗ ಒಂದು ಸುಗ್ಗಿ ಟೈಮು, ಹಲವಾರು ಕೆಲಸಗಳ ಸಮಸ್ಯೆ ಸಂಬಂಧಪಟ್ಟಂಗೆ ಎಲ್ಲರೂ ಹೋಗಿರ್ತಾರೆ. ಕಡಿಮೆ ಜನಸಂಖ್ಯೆನ ಸೇರಿರಿ. ಆದ್ರೆ ಇನ್ನು ನಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನೀವು ಎಲ್ಲರೂ ಸೇರಿ ಇನ್ನೂ ಇದನ್ನು ಸರಿಯಾದ ರೀತಿಯಲ್ಲಿ ಪರಿಕಲ್ಪನೆ ಮಾಡಿದ್ವಿ. ಇಲ್ಲಿ ನಮ್ಮ ಭೀಮಣ್ಣ ಅವರು ಹೇಳಿದ್ರು, ನಮ್ಮ ಸಾಹೇಬರು ಕೃಷ್ಣಾ ಬಿ ಸ್ಕೀಮ್ಗೆ ಸುಮಾರು 18 ವರ್ಷ ನಮ್ಮ ಕಾಂಗ್ರೆಸ್ ದೇಸಾಯಿ ಅವ್ರನ್ನು ಅನೇಕ ನಮ್ಮ ರೈತರನ್ನ, ನಮ್ಮ ವಿದ್ಯಾರ್ಥಿಗಳನ್ನ ಎಲ್ಲರನ್ನು ಸೇರಿಸಿಕೊಂಡು ಕೃಷ್ಣಾ ಬಿ ಸ್ಕೀಮ್ ಜಾರಿ ಆಗಲೇಬೇಕು. ಇಲ್ಲಿಂದ ಬೆಂಗಳೂರು ತನ, ದಿಲ್ಲಿ ತನ ನಾವು ಕೂಗ್ಯಂತ ಹೋರಾಟ ಮಾಡ್ಕೊಂತ ಬಂದಿರ್ತಕ್ಕಂಥವ್ರು. ಇವತ್ತು ಕೃಷ್ಣಾ ಬಿ ಸ್ಕೀಮು ಸ್ವಲ್ಪ ಮಟ್ಟಿಗೆ ಕೆಲಸ ಆಗಿದೆ, ತಟಸ್ಥ ಆಗಿದೆ. ಅದು ಕೂಡ ಸಂಪೂರ್ಣ ಆಗಬೇಕು ಅಂತಕ್ಕಂಥ ಒಂದು ಗುರಿ CPM ಪಕ್ಷದಿದೆ. ಇವತ್ತು ಏನ್ ಕೃಷ್ಣಾ ಬಿ ಸ್ಕೀಮ್ ಇದೆ ಅದೆಲ್ಲ ಅಲ್ಲಿ ಈ ಸ್ವಲ್ಪ ಕೆಲಸ ಮಾಡೋದು, ತಟಸ್ಥಾಗೋದು. ಇವತ್ತು ಏನ್ ಮಾಡಕತ್ತೇವ, ರೈತರ ವಿರೋಧ ನೀತಿಯ ಪ್ರವೃತ್ತಿಯನ್ನ ಮಾಡಿದಕ್ಕಾಗಿ ಅವು ತಟಸ್ಥಾಕತ್ತೇವ. ಅವು ಸಂಪೂರ್ಣ ಆಗಲೇಬೇಕು, ಆಗದನ್ನು ನಾವು ಬಿಡೋದಿಲ್ಲ ಅಂತಕ್ಕಂಥ ಒಂದು ನಿಲುವನ್ನ CPM ಪಕ್ಷ ಹಮ್ಮಿಕೊಂಡಿದೆ. ಇವತ್ತು ಈ ಒಂದು ಸಮ್ಮೇಳನದಲ್ಲಿ ನನಗೆ 2 ಮಾತು ಹೇಳಲಿಕ್ಕೆ ಅವಕಾಶ ಕೊಟ್ಟಿತ್ತು. ಮಾತಿಗೆ ಕೊನೆಯಲ್ಲಿ ಅಲ್ಲಿ ಫಂಡ್ಸ್ ಹಂಗೆ ಸಡನ್ ಆಗಿ ಬರಲ್ಲ ಸರ್, ಇರ್ತದ ಹಂಗೆ ಡಿಸ್ಪೋಸ್ ಆಗ್ತಿರ್ತದಲ್ಲ, ಅದು ಅಲಾಟ್ ಮಾಡ್ತಾರಲ್ಲ, ಅಲಾಟ್ ಮಾಡ್ತಾರೆ ಮತ್ತೆ ಡಿಸ್ಪೋಸ್ ಆಗ್ತದೆ. ದೂರ ಹೋಗ್ತದೆ ಯಾವತ್ತಿಗೆ ಅಕ್ವಜೇಷನ್ ಮಾತ್ರ ಹಂಗೆ ಇನ್ನ ಬೇಕಾದ್ರೆ ಯಾವ್ದು ಬೇರೆ ಕೆಲಸದ್ದೇನೋ ನಿಲ್ಲಿಸ್ತಾರೆ, ಕೆಲಸದ್ದೇನೋ ಬರ್ತಾನೆ ಇವ್ರದ್ದು ಅಡ್ವಾನ್ಸ್ ಇಟ್ಟಿರ್ತಾರೆ. ಇವಾಗಲ್ರಿ ಹೇಳೋದು ನಾನು, ಇವತ್ತಿಂದಲ್ಲ ಹೇಳೋದು. ಈ ಪ್ರೊಸೆಸ್ ಲೇಟ್ ಆಗ್ತದೆ. ಪ್ರೊಸೆಸ್ ಯಾಕಂದ್ರೆ ಯಾರಿಗೆ ತಪ್ಪಿ ಈಗ ಸಡನ್ ಆಗಿ ಈ ಕೆಲವೊಂದು ಯಾವ್ದು ನೀವು ನಮ್ಮ ಸ್ವಲ್ಪ ಟೈಮ್ ಹಿಡಿತದ. ನಮ್ಮ ಹೆಸರು ಎಲ್ಲ ಆಯ್ತು. ಕೊಡ್ಲಿಕ್ಕೆ ಈಗ ಒಂದು 2 ಮಂತ್ಸ್ ನಮ್ಮ ಸ್ಯಾಲ್ರಿ ಡಿಸ್ಕಸ್ ಮಾಡೀನಿ. ಇವ್ರು ಯಾರು ಬಂದು ಬರ್ರಿ ಬೇಕಾರೆ ಇನ್ನೊಂದು ಕನ್ಫರ್ಮ್ ಮಾಡ್ಕೊಂಡು ಹೋಗ್ತೀವಿ. 2 ಮಂತ್ಸ್ ಒಳಗೆ ಆಗ್ತದೆ. ಮೀಟಿಗೆ 2 ತಿಂಗಳು ಆಗ್ತದೆ. ಈಗ ನಾವು ಸರ್ ರೈತ ಇದಾಗಿನ ಬರ್ತೀವಿ ಸರ್, ಒಂದಷ್ಟು ರೈತ ಮುಖಂಡರು ಆಫೀಸಿಗೆ ಬರ್ತೀವಿ ಸರ್. ಆಫೀಸಿಗೆ ಬಂದು ಬೆಟ್ಟ ಆಗಿ ಇನ್ನೂ ಹೆಚ್ಚುವರಿ ಮಾಹಿತಿ ಏನು ಬೇಕು ಅಂತ ಆಫೀಸ್ ಅದ ಎಲ್ಲಿ ಮತ್ತೆ ನಿಮ್ಗೆ ನಮ್ಮ ಕಡೆಯಿಂದ ಪ್ರಲೋದ ನಾವು ಇದ್ರ ಮೇಲೆ ನೀವು ಕೊಟ್ಟಿರಲಿ. ಈಗ ನಾಳೆನ ಒಂದು ಲೆಟರ್ ಬರ್ಸ್ತೀವಿ. ಲೆಟರ್ ಕೊಟ್ರೆ ಅಂದ್ರೆ ನಂಗೆ ಅಲ್ಲಿ ಅದೇ ರಿಸೋರ್ಟನ್ನು ಹಾಕ್ಸ್ಕೊಂಡ್ ಬರ್ತೀವಿ ಸರ್. ಬಂದು ರಿಸೋರ್ಟ್ ಹಾಕ್ಸ್ಕೊಂಬರ್ರಿ. ನಾನು ಮತ್ತೆ ನಾನು ಕೈಗೆ ಇರಲ್ಲ ಈಗ. ಅಲ್ಲಿ ನಾನು SL ಆಫೀಸಿಗೆ ಬರ್ತೀನಿ, ನಾಳೆನ ಬರ್ತೀನಿ. ಬರೋದು ಅವ್ರಿಗೆ ಹೇಳ್ತೀನಿ ಈ ಥರ ಇವ್ರದ್ದು ಜರೂರದು ಬರ್ದು ನಾವು ಅದಕ್ಕೆ ಆ್ಯಕ್ಷನ್ ಅಂದ್ರೆ ಅವ್ರದ್ದು ಆ್ಯಕ್ಷನ್ ತೊಗೊಂತಾರೆ. ಈಗ ನಾವು ಹಂಗೆ ಹೇಳ್ತೀವಿ, ಅವ್ರು ಕೇಳಕತ್ತಾರ ಅಂದ್ರೆ ಎಲ್ಲಿ ಹೌದು ಸರ್ ಹಂಗೆ ನಡೆಯಂಗಿಲ್ಲ. ಹಿಂಗೆ ಆಗ್ಯದ ನೀವು ಕೊಟ್ರಿ ಅಂದ್ರೆ ನಮಗೆ ಹೊಲ ಹೆಲ್ಪ್ ಆಗುತ್ತೆ. ಈಗ ಕುಷ್ಟಗಿ ಆಫೀಸ್ ಯಾವ ಕಡೆ ಸರ್? ಎಲ್ರಿಗೂ ಕೊಂದೈತಿ. ಇಲ್ಲ ಎಲ್ರಿಗೂ ಶಿಫ್ಟ್ ಇಲ್ಲ. ಅಲ್ಲಿಂದ ಆಫೀಸ್, ಇಲ್ಲೊಂದು ಆಫೀಸ್, 2 ಆಫೀಸ್. ಯಾಕಂದ್ರೆ ಅವಾರ್ಡ್ ಅಲ್ಲಿ ಫಂಡ್ಸ್ ಹಂಗೆ ಸಡನ್ ಆಗಿ ಬರಲ್ಲ ಸರ್, ಇರ್ತದ ಹಂಗೆ ಡಿಸ್ಪೋಸ್ ಆಗ್ತಿರ್ತದಲ್ಲ, ಅದು ಅಲಾಟ್ ಮಾಡ್ತಾರಲ್ಲ, ಅಲಾಟ್ ಮಾಡ್ತಾರೆ ಮತ್ತೆ ಡಿಸ್ಪೋಸ್ ಆಗ್ತದೆ. ರೈತರ ಬೇಕಾದ್ರೆ ದೂರ ಹೋಗ್ತದೆ. ಮಾಡ್ಕೊಂಡು ಯಾವತ್ತಿಗೆ ಅಕ್ವಜೇಷನ್ ಮಾತ್ರ ಹಂಗೆ ಇನ್ನ ಬೇಕಾದ್ರೆ ಯಾವ್ದು ಬೇರೆ ಕೆಲಸದ್ದೇನೋ ನಿಲ್ಲಿಸ್ತಾರೆ, ಕೆಲಸದ್ದೇನೋ ಬರ್ತಾನೆ ಇವ್ರದ್ದು ಅಡ್ವಾನ್ಸ್ ಇಟ್ಟಿರ್ತಾರೆ. ಇವಾಗಲ್ರಿ ಹೇಳೋದು ನಾನು, ಇವತ್ತಿಂದಲ್ಲ ಹೇಳೋದು. ಈ ಪ್ರೊಸೆಸ್ ಲೇಟ್ ಆಗ್ತದೆ. ಪ್ರೊಸೆಸ್ ಯಾಕಂದ್ರೆ ಯಾರಿಗೆ ತಪ್ಪಿ ಈಗ ಸಡನ್ ಆಗಿ
ಈ ಕೆಲವೊಂದು ಯಾವ ನೀವು ನಮ್ಮ ಸ್ವಲ್ಪ ಟೈಮ್ ಹಿಡಿತದ ನಮ್ಮ ಹೆಸರು ಎಲ್ಲ ಆಯಿತು ಇದು ಎಷ್ಟು ದಿವಸದೊಳಗೆ ನೀವು ಕೊಡ್ಲಿಕ್ಕೆ ಆಗ್ತದೆ? ಈಗ ಒಂದು 2 months ನಮ್ಮ ಸ್ಯಾಲ್ರಿ ಡಿಸ್ಕಸ್ ಮಾಡೀನಿ ಇವ್ರು ಯಾರು ಬಂದು ಬರ್ರಿ ಬೇಕಾರೆ ಇನ್ನೊಂದು ಕನ್ಫರ್ಮ್ ಮಾಡ್ಕೊಂಡು ಹೋಗಿ 2 months ಒಳಗೆ ಆಗ್ತದೆ ನಿಂತಿಗೆ 2 ತಿಂಗಳು ಆಗ್ತದೆ. ಈಗ ನಾವು ಸರ್ ರೈತ ಇದಾಗಿನ ಬರ್ತೀವಿ ಸರ್ ಒಂದಷ್ಟು ರೈತ ಮುಖಂಡರು ಆಫೀಸಿಗೆ ಬರ್ತೀವಿ ಸರ್. ಆಫೀಸಿಗೆ ಬಂದು ಬೆಟ್ಟ ಆಗಿ ಇನ್ನೂ ಹೆಚ್ಚುವರಿ ಮಾಹಿತಿ ಏನು ಬೇಕು ಅಂತ ಆಫೀಸ್ ಅದ ಎಲ್ಲಿ? ಮತ್ತು ನಿಮ್ಗೆ ನಮ್ಮ ಕಡೆಯಿಂದ ಪ್ರಲೋಭ ನಾವು ಇದ್ರ ಮೇಲೆ ನೀವು ಕೊಟ್ಟಿರಲಿ ಈಗ ನಾಳೆನ ಒಂದು ಲೆಟರ್ ಬರ್ಸ್ತೀವಿ. ಲೆಟರ್ ಕೊಟ್ರೆ ಅಂದ್ರೆ ನಂಗೆ ಅಲ್ಲಿ ನೀವು ಅದೇ ರಿಸೋರ್ಟನ್ನು ಹಾಕ್ಸ್ಕೊಂಡ್ ಬರ್ತೀವಿ ಸರ್ ಬಂದು. ಅಲ್ಲ ರಿಸೋರ್ಟ್ ಹಾಕ್ಸ್ಕೊಂಬರ್ರಿ. ನಾನು ಮತ್ತೆ ನಾನು ಕೈಗೆ ಇರ್ಲದ ಈಗ ಅಲ್ಲಿ ನಾನು ಎಸ್ ಎಲ್ ಆಫೀಸಿಗೆ ಬರ್ತೀನಿ, ನಾಳೆನ ಬರ್ತೀನಿ. ಬರೋದು ಅವ್ರಿಗೆ ಹೇಳ್ತೀನಿ ಈ ಥರ ಇವ್ರದ್ದು ನಾವು ಅದಕ್ಕೆ ಆ್ಯಕ್ಷನ್ ಅಂದ್ರೆ ಅವ್ರದ್ದು ಆ್ಯಕ್ಷನ್ ತೊಗೊಂತಾರೆ. ಈಗ ನಾವು ಹಂಗೆ ಹೇಳ್ತೀವಿ ಅವ್ರು ಕೇಳಕತ್ತಾರ ಅಂದ್ರೆ ಎಲ್ಲಿ ಹೌದು ಸರ್ ಹಂಗೆ ನಡೆಯಂಗಿಲ್ಲ. ಹಿಂಗೆ ಆಗ್ಯದ ನೀವು ಕೊಟ್ರಿ ಅಂದ್ರೆ ನಮಗೆ ಒಳ್ಳೆ ಹೆಲ್ಪ್ ಆಗುತ್ತೆ. ಈಗ ಕುಷ್ಟಗಿ ಆಫೀಸ್ ಯಾವ ಕಡೆ ಐತೆ ಸರ್? ಎಲ್ರಿಗೂ ಒಂದೈತಿ ಇಲ್ಲ ಎಲ್ರಿಗೂ ಶಿಫ್ಟ್ ಇಲ್ಲ. ಅಲ್ಲಿಂದ ಆಫೀಸ್ ಇಲ್ಲೊಂದು ಆಫೀಸ್ 2 ಆಫೀಸ್.